ಭಗವಾನ್ ವರ್ಸಸ್ ಮುತಾಲಿಕ್. ಇವತ್ತು ಈ ಹೊತ್ತಿನ ವಿಶೇಷದೊಳಗಡೆ ಅವರಿಬ್ರು ಕೂಡ ಚರ್ಚೆಯನ್ನ ಮುಂದುವರಿಸ್ತಾರೆ. ಇದು ಈಡೆನ್ಸ್ ನ್ಯೂಸಿನ ಚಿಂತಕರ ಚಾವಡಿಯ ಆರೋಗ್ಯಕರವಾದಂತಹ ಚರ್ಚೆಯ ಚಾವಡಿ. ಇದು ಇಲ್ಲಿ ಯಾವುದೇ ತರವಾದಂತಹ ಘರ್ಷಣೆಗಳಿಗೆ ಅವಕಾಶ ಇಲ್ಲ. ಏನಾಗಿದೆ ಅದಷ್ಟು ವಿಷಯದ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಎಸ್ ಸರ್, ಭಗವಾನ್ ಸರ್. ಹಂಗಲ್ಲ, ದಯವಿಟ್ಟು ನಾನು ಪುಸ್ತಕ ಓದಿ, ನನ್ನ ಪುಸ್ತಕದಲ್ಲಿ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇನೆ. ಹಲೋ ಮುತಾಲಿಕ್ರೆ. ಹಾ, ಈಗ ಇದರಲ್ಲಿ ಒಂದು ಪ್ರಸಿದ್ಧಿಯಲ್ಲಿ ಎರಡು ಪ್ರಕಾರ ಇರ್ತಾವ. ಒಂದು ಕುಪ್ರಸಿದ್ಧಿ, ಇನ್ನೊಂದು ಸುಪ್ರಸಿದ್ಧ ಅಂತ ಇರುತ್ತೆ. ಇವರು ಕುಪ್ರಸಿದ್ಧಿ ಸಲುವಾಗಿ ಇದೆಲ್ಲ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದು ಕುಪ್ರಸಿದ್ಧಿ ಹೇಳಕ್ಕೆ ನೋಡಿ ಭಗವಾನ್ ಅವರ ಕೇಳಿ ಸ್ವಲ್ಪ ಕೇಳಿ. ಇಲ್ಲಿವರೆಗೆ ಯಾವ ಪ್ರಸಿದ್ಧಿನೂ ಬೇಕಿಲ್ಲ, ನೀವು ಅದನ್ನ ಮಾಡ್ತಾ ಇರೋದು ಕುಪ್ರಸಿದ್ಧಿ ಸಲುವಾಗಿ ಹೇಳ್ತಾ ಇದ್ದೀನಿ. ಕುಪ್ರಸಿದ್ಧಿನೂ ಬೇಡ, ಸುಪ್ರಸಿದ್ಧಿನೂ ಬೇಡ, ಎಲ್ಲ ಶಾಂತವಾಗಿ ಕೇಳಿ. ನೋಡಿ, ವಾಲ್ಮೀಕಿ ಯಾರು? ಒಬ್ಬ ಹಿಂದುಳಿದ ಋಷಿ ಅವರು. ಸೊ ಅವ್ರಿಗೆ ಅವಮಾನ ಮಾಡ್ತಾ ಇದ್ರಿ ನೀವು. ನಿಮಗೆ ಹಿಂದುಳಿದವರ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂತ ಆಯ್ತು. ಒಬ್ಬ ಹಿಂದುಳಿದ ವ್ಯಕ್ತಿ ಒಬ್ಬ ಶ್ರೇಷ್ಠ ರಾಮಾಯಣ ಬರೀತಾರೆ ಅಂತಂದ್ರೆ ಅದು ಹಾಗಾದ್ರೆ ಈ ರೀತಿ ಕೆಟ್ಟದಾಗೆ ಬರ್ದಿದಾರ? ಇಲ್ಲ, ನೀವು ಈ ರೀತಿ ಅಪಪ್ರಚಾರ ಮಾಡುವಂತದ್ದೇ ಬರ್ದಿದಾರ? ರಾಮ ಪುರೋಹಿತನ ಹುಟ್ಟಿದಾರೆ ಅಂತ ಅನ್ನೋದ ಬರ್ದಿದಾರ? ಹೌದು. ಅವ್ರ ಉದ್ದೇಶ ಏನಿತ್ತು ಹಾಗಾದ್ರೆ? ವಾಲ್ಮೀಕಿ ಅವ್ರ ಉದ್ದೇಶ ಏನಿತ್ತು? ಅದರಲ್ಲೇ ಇದೆ. ವಾಲ್ಮೀಕಿ ಅವ್ರ ಹಾಗಾದ್ರೆ ಉದ್ದೇಶ ಏನು? ಇಲ್ಲಿವರೆಗೆ ರಾಮಾಯಣ ಓದಿದವರು, ಕೇಳಿದವರು, ನೋಡಿದವರು ಕೂಡ ಒಂದು ಶಬ್ದ ಈ ರೀತಿ ಇಲ್ಲ. ನೀವು ಈ ರೀತಿ ಕುಹಕ ಬುದ್ಧಿಯಿಂದ ನೀವು ಸ್ವಲ್ಪ ಮೆಂಟಲ್ ಚೆಕ್ ಮಾಡ್ಕೊಳ್ಳಿ. ನೀವು ಯಾಕೆ ರಾಮಾಯಣ ನಿಮಗೆ ಏನಾಗಿದೆ? ರಾಮಾಯಣದಲ್ಲಿ ಸಮಾಜ ಕೆಟ್ಟಿದೆಯಾ? ಸಮಾಜದಲ್ಲಿ ತೊಂದರೆ ಆಗಿದೆಯಾ? ಜಾತಿ ವ್ಯವಸ್ಥೆ ಇಡೀ ವಾಲ್ಮೀಕಿ ರಾಮಾಯಣದ ಮೂಲಕ ಚಾತುರ್ವರ್ಣವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೇನೆ. ರಾಮಾಯಣ ಭಗವಾನ್, ಒಂದ್ ನಿಮಿಷ. ಜನಕ್ಕೆ ನಿಮ್ಮಿಬ್ಬರ ನಡುವಿನ ಕ್ಲಾಶಸ್, ಘರ್ಷಣೆ ಅನ್ನೋದು ಗೊತ್ತಾಗಬಾರ್ದು. ನಿಮ್ಮಿಬ್ಬರಲ್ಲಿರುವಂತಹ ಕಂಟೆಂಟ್ ಹೊರಗಡೆ ಬರಬೇಕು. ಭಗವಾನ್ರೆ, ಒಂದ್ ನಿಮಿಷ ಇರಿ. ಹೇಳಿ. ಎಸ್ ಸರ್, ನೀವು ಮುಂದುವರಿಸಿ ಮುತ್ತಾರೆ. ನೋಡಿ, ರಾಮಾಯಣ 16,000 ವರ್ಷದಿಂದ ಈ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲ ಭಾಷೆಗಳಲ್ಲೂ ಮುದ್ರಣ ಆಗಿ ಇವತ್ತಿಗೂ ಕೂಡ ಜೀವಂತ ಯಾಕಿದೆ ಅಂತಂದ್ರೆ ಅದರ ಆದರ್ಶಗಳು, ಅದರ ತತ್ವಗಳು, ಅದರ ವಿಚಾರಗಳು, ಅದರದ ಎಲ್ಲ ರೀತಿಯ ಒಂದು ಆಧ್ಯಾತ್ಮದ ಒಂದು ರೀತಿ ಗೌರವ ಕೊಡುವಂತದ್ದು ಇದ್ದಿದ್ರಿಂದ ಇವತ್ತಿಗೂ ಜೀವಂತ ಇದೆ. ಸೊ ಹಾಗಾಗಿ ರಾಮಾಯಣದ ಬರೆದಂತಹ ವ್ಯಕ್ತಿ ವಾಲ್ಮೀಕಿ. ಹಾಗಾದ್ರೆ ಅದು ಬರೆಯೋದಿತ್ತಂದ್ರೆ ಬೇರೆ ಪುಸ್ತಕ ಎಲ್ಲ ಬರೀತಿ ಈ ರೀತಿ ಕೆಟ್ಟದಾಗಿ ಇವರು ಹೇಳ್ತಾ ಇರುವಂತದ್ದು ಅತಿ ಸುಳ್ಳು ಹೇಳ್ಕೊಂಡು, ಇವರೆಲ್ಲ ಕಮ್ಯುನಿಸ್ಟು, ನಾಸ್ತಿಕವಾದಿಗಳು, ಇವರಿಗೆ ಧರ್ಮ ಬೇಡ, ದೇಶ ಬೇಡ, ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ತಾವು ಪ್ರಸಿದ್ಧಿ ಆಗುವುದು ಮತ್ತು ಬೇರೆಯವ್ರನ್ನ ಸಿದ್ದರಾಮಯ್ಯನಂತವ್ರು ಮೆಚ್ಚಿಸೋದು, ಇದೇ ಕೆಲಸ ಇವ್ರದ್ದು. ಇನ್ನೇನು ಬೇರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಕೂಡಲೇ ಇವ್ರು ಎದ್ದು ಕೂತ್ಕೊಂಡ್ಬಿಡ್ತಾರೆ. ಈ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ನಾಸ್ತಿಕವಾದಿಗಳು ಅವರೆಲ್ಲ. ಇವ್ರದೇ ಒಂದು ಗುಂಪಿದು ಬಾಟ್ಲಿ ಬಾಯ್ ತರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಇದು ಇಂಥವ್ರು ರಾಮಾಯಣ ಬಗ್ಗೆ ಮಾತಾಡ್ತಾರ.